ಈಗ ದಿಲೀಪ್ ಕುಮಾರ್ ಅವರೇ ಒಂದು ಪ್ರಶ್ನೆ ಇದೆ ನಂದು. ಇಲ್ಲಿ ಒಂದು ಕಡೆ ದರ್ಶನ್ ಪರ ವಕೀಲ ಸುನಿಲ್ ಅವರು ವಾದವನ್ನು ಮಾಡ್ತಾರೆ. ನೋಡಿ ಸ್ವಾಮಿ, NIA ತನಿಖೆ ಮಾಡ್ತಿರ್ತಕ್ಕಂಥ ಪ್ರಕರಣವೊಂದರಲ್ಲಿ ಜೈಲಿನ ವೈದ್ಯ ಕೂಡ NIA ಎನ್ಕ್ವೈರಿ ಮಾಡ್ತಿರ್ತಕ್ಕಂಥ ಪ್ರಕರಣದಲ್ಲಿ ಆರೋಪಿ ಇದ್ದಾರೆ. ಆ ವೈದ್ಯರಿಗೆ ತುಂಬ ಒಳ್ಳೊಳ್ಳೆ ಫೆಸಿಲಿಟಿಯನ್ನು ಇವರು ಕೊಟ್ಟಿದ್ದಾರೆ. ಅವ್ರಿಗೆ ಯಾವ ಗ್ರೌಂಡ್ಸ್ ಮೇಲೆ ಫೆಸಿಲಿಟಿಯನ್ನು ಇವರು ಕೊಡ್ತಾ ಇದ್ದಾರೆ? ದರ್ಶನ್ ಯಾಕೆ ಕೊಡಬಾರ್ದು ಇದನ್ನು? ಸೆಲ್ಲಿಂದ ಆಚೆ ಬರೋಕ್ಕೆ ಬಿಡ್ತಾ ಇಲ್ಲ ದರ್ಶನ್ ಅವ್ರಿಗೆ, ಆ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ. ಏನಿದ್ರ ಅರ್ಥ ಅಂತ ದಿಲೀಪ್ ಕುಮಾರ್ ಅವರೇ? ಸರ್, ಇವಾಗ ಅಂದ್ರೆ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅಲಿಗೇಷನ್. ಈ ಇನ್ನೊಬ್ಬ ಅಪರಾಧಿ, NIA ಅಪರಾಧಿ ಇರ್ಬೋದು, ಡಾಕ್ಟರ್ ಇರ್ಬೋದು, ಅವರಿಗೆ ಆತರ ಫೆಸಿಲಿಟಿ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಏನಾದ್ರು ಒಂದು ಕೋರ್ಟ್ ಮುಂದೆ ತೋರಿಸ್ಬೇಕಲ್ಲ ಸರ್. ಸುಮ್ನೆ ಒಂದು ಗಾಳಿಲಿ ಗುಂಡು ಹೊಡೆದ್ರೆ ಅದು ಹೆಂಗಾಗುತ್ತೆ? ಸೊ ನಾನು ಇನ್ನೊಬ್ರಿಗೆ ಕಂಪೇರ್ ಮಾಡ್ಬಿಟ್ಟು ಅವ್ರಿಗೆ ಕೊಡ್ತಾ ಇದ್ರೆ ನನಗೆ ಕೊಡಿ ಅಂತ ಕೇಳೋದು ತಪ್ಪಾಗುತ್ತೆ. ಜೈಲ್ ಮ್ಯಾನ್ಯುವಲ್ ಪ್ರಕಾರ ಏನೇನು ಒಬ್ಬ ಅಪರಾಧಿಗೆ ಅವರಿಗೆ ಅವಶ್ಯಕತೆ ಇದೆ, ನನ್ನ ಪ್ರಕಾರ ಒಂದು ಬೆಡ್ ಕೊಡ್ಲಿಕ್ಕೂ ಬರ್ತದೆ, ತಟ್ಟೆ ಕೊಡ್ಬೋದು, ಸ್ಪೂನ್ ಕೊಡ್ಬೋದು, ಲೋಟ ಕೊಡ್ಬೋದು, ಹಾಗೆ ಸುಸಜ್ಜಿತವಾದಂತ ಒಂದು ಒಳ್ಳೆ ಪ್ಲೇಸ್ ಮಾಡ್ಬೋದು, ಒಳ್ಳೆ ಊಟ ಕೊಡ್ಬೋದು. ಅದು ಅವರ ಮೂಲಭೂತ ಹಕ್ಕು. ಸೊ ಇದನ್ನೆಲ್ಲ ಇವ್ರು ಕೇಳಿದ್ರೆ ಅಥವಾ ಅವ್ರು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ಡೈರೆಕ್ಷನ್ ಮಾಡೋ ಅಧಿಕಾರ ಕೋರ್ಟಿಗಿರುತ್ತೆ. ಆದ್ರೆ ನನಗೆ ನೀವು ರೋಡ್ ಜೊತೆ ಕುತ್ಕೊಂಡು ಸಿಗರೇಟ್ ಸೇದಕ್ ಬಿಡಿ, ಹೊರಗಡೆ ಜಾಸ್ತಿ ಒಂದು ಲಾನಲ್ಲಿ ಹಾಕೊಳ್ಳಿ, ನಾನು ಎಲ್ಲಿ ಹೋಗ್ಬೇಕೋ ಅಲ್ಲಿ ಬರ್ಬೇಕು ಬಿಡಿ, ಸೊ ನಾನು ಫ್ರೀ ಆಗಿರ್ಬೇಕು, ನಾನು ಕೇಳಿದ ಊಟ ಬರ್ಬೇಕು, ಮನೆಯಿಂದ ನಾನು ಊಟ ತರಿಸ್ತೀನಿ, ಡೈಲಿ ನನಗೆ ಚಿಕನ್ನೇ ಬೇಕು, ಸೊ ಇಲ್ಲ ಕುಡಿಯೋದಕ್ಕೆ ನನಗೆ ಆಲ್ಕೋಹಾಲ್ ಬೇಕು, ಈ ತರ ಕೇಳೋಂಥದ್ದು ಯಾವುದೇ ರೀತಿ ಜೈಲ್ ಮ್ಯಾನ್ಯುವಲ್ ಅಲ್ಲಿ ಇಲ್ಲ. ಸೊ ಇವ್ರು ಇವಾಗ ನನಗೆ ತಿಳಿದ ಮಟ್ಟಿಗೆ ಏನ್ ಕೇಳ್ತಾ ಇದಾರೆ, ಒಂದು ಈ ಜೈಲಿಂದ ಬೇರೆ ಜೈಲಿಗೆ ವರ್ಗಾವಣೆ ಮಾಡೋದು ಬೇಡ, ಅದರಿಂದ ವಿಳಂಬ ಆಗುತ್ತೆ ಟ್ರಯಲ್ ನಡೆಸಲಿಕ್ಕೆ ಒಂದು. ಇನ್ನೊಂದು, ಮೊದ್ಲು ಇವಾಗ ಅಟ್ ಪ್ರೆಸೆಂಟ್ ದರ್ಶನ್ ಅವರು ಯಾವುದೇ ರೀತಿ ಬೇಲ್ ಕಂಡೀಷನ್ ಆಗ್ಲಿ ಉಲ್ಲಂಘನೆ ಮಾಡಿದಾರೆ ಅಂತ ಹೇಳ್ಬಿಟ್ಟು ಯಾವ್ದು ಕೂಡ ಇಲ್ಲ. ಅವ್ರು ಇವಾಗ ಬೇಸಿಕ್ ಕೇಳ್ತಿರೋದು ಬರೀ ಒಂದು ಬಟ್ಟೆ, ಊಟ, ಮತ್ತೆ ಒಂದು ಬೆಡ್, ಒಂದು ತಲೆದಿಂಬು, ಎಷ್ಟು ಬೇಸಿಕ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಕೂಡ ಜೈಲ್ ಮ್ಯಾನ್ಯುವಲ್ ಅಲ್ಲಿ ಇದು ಕೂಡ ಒಳಗಡೆ ಬರ್ತದೆ. ಅದು ಇಟ್ಸ್ ಅ ಬೇಸಿಕ್ ರಿಕ್ವೈರ್ಮೆಂಟ್, ಒಬ್ಬ ಅಪರಾಧಿ ಇದನ್ನ ಕೇಳಬಹುದು ಅಂತ ಕೂಡ ಹೇಳುತ್ತೆ. ಸೊ ಅಂತದ್ರಲ್ಲಿ ಈ ಒಂದು ಅಗತ್ಯ ವಸ್ತುನ ಕೇಳೋದೊಂದು ಸಪ್ರೇಟು, ಇನ್ನೊಂದು ಬೇರೆ ಜೈಲಿಗೆ ವರ್ಗಾವಣೆ ಮಾಡೋದೊಂದು ಸಪ್ರೇಟು. ಸೊ ಬೇರೆ ಜೈಲಿಗೆ ವರ್ಗಾವಣೆ ಮಾಡ್ಲಿಕ್ಕೆ ಇವಾಗ ನೋಡಿ, ಬಳ್ಳಾರಿ ಜೈಲಲ್ಲಿ ಅಲ್ಲಿ ಬೇರೆ ಯಾರು ಕೂಡ ಕುಖ್ಯಾತ ರೌಡಿಗಳಿಲ್ವೇ? ಅಲ್ಲೂ ಕೂಡ ಈ ವ್ಯಕ್ತಿ ಇನ್ನೊಂದು ಇದೇ ರೀತಿ ಇರಲ್ಲ, ನೀವೇನಾರ ಮೊದ್ಲಿಂದ ಅವ್ರದ್ದು ನಡವಳಿಕೆ ನೋಡ್ಕೊಂಡು ಡಿಸೈಡ್ ಮಾಡಿದ್ರೆ ಅಲ್ಲೂ ಇರಲ್ಲ ಅನ್ನೋದು ಏನ್ ಗ್ಯಾರಂಟಿ? ಇವಾಗ ಯಾರ ಸರ್ಕಾರ ನಾನು ಅಲ್ಲಿ ಹೋದ್ರೆ ಇವ್ರ ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಯಾರು ಅಫಿಡವಿಟ್ ಹಾಕ್ಲಿಕ್ಕೆ ರೆಡಿ ಇದೆಯಾ ಸರ್ಕಾರದಿಂದ? ಸೊ ಹಾಗಾಗಿ ಸುನಿಲ್ ಅವ್ರ ಏನು ವಾದ ಇದೆ ಅಂದ್ರೆ, ಇನ್ನೊಬ್ರಿಗೆ ಕಂಪೇರ್ ಮಾಡ್ಬಿಟ್ಟು ನನಗೆ ಇದೇ ರೀತಿ ಬೇಕು ಅಂತ ಕೇಳೋದು ತಪ್ಪು, ಅಥವಾ ಇನ್ನೊಬ್ರಿಗೆ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅಲಿಗೇಷನ್ ಮಾಡುದು, ಹಾಗೇನಾರ ಇನ್ನೊಬ್ರಿಗೆ ತಾರತಮ್ಯ ಮಾಡ್ತಾ ಇದ್ರೆ ಅದನ್ನ ಜೈಲರ್ಗೆ ಅಥವಾ ಸರ್ಕಾರದ ಗಮನಕ್ಕೆ ತರ್ಬೋದು. ಏನು ಒಂದು ಜೈಲ್ ಮ್ಯಾನ್ಯುವಲ್ ಪ್ರಕಾರ ಇಲ್ಲಿ ಕೊಡಬಾರ್ದು, ಈ ತರ ಒಬ್ಬ ವ್ಯಕ್ತಿಗೆ ಫೆಸಿಲಿಟಿ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅದನ್ನ ಸೂಕ್ತವಾದ ಒಂದು ಇವರಿಗೆ ದೂರನ್ನ ಕೊಡ್ಬೋದು. ಆದ್ರೆ ಬೇರೆಯವ್ರಿಗೆ ಕೊಡ್ತೀರ, ನನಗೂ ಅದನ್ನೇ ಕೊಡಿ ಅಂತ ಹೇಳ್ಬಿಟ್ಟು ಕೇಳೋದು ತಪ್ಪು ಅಂತ ಭಾವನೆ, ನನ್ನ ಭಾವನೆ. ಲೋಕೇಶ್ವರ್ ಸರ್, ಈ ಸೆಲ್ಲಿಂದ ಆಚೆ ಬಿಡಲ್ಲ ಅಂದ್ರೆ ಏನರ್ಥ? ಈ ಸೆಲ್ಲಿಂದ ಆಚೆ ಬಿಡೋದು ಅಂದ್ರೆ ಹೇಗೆ? ಜೈಲಿನ ಮ್ಯಾನ್ಯುಯಲ್ನಲ್ಲಿ ಸೆಲ್ಲಿಂದ ಒಬ್ಬ ವ್ಯಕ್ತಿ ನನಗೇನೋ ಓಡಾಡಬೇಕು ಅನಿಸುತ್ತೆ, ಒಂದು 20 ನಿಮಿಷ ವಾಕ್ ಮಾಡಬೇಕು ಅಂತ ಅನಿಸುತ್ತೆ ನನಗೆ, ಈಗಾದ್ರೂ ಅವಕಾಶ ಮಾಡಿಕೊಡಿ, ನಾನೇ ಜೈಲಿಂದ ಆಚೆ ಹೋಗ್ತಿಲ್ವಲ್ಲ, ಪರಪ್ಪನಗ್ರಹಾರ ಕಾಂಪೌಂಡಿಂದ ಆಚೆ ಹೋಗ್ತಿಲ್ವಲ್ಲ ಅಂತ ಕೇಳಿಕೊಳ್ಳಬಹುದಾ? ಇದ್ರ ಆಚೆಗೆ ಇನ್ನೇನೋ ಒಂದು ಶಬ್ದ ಕೇಳ್ಪಟ್ಟೆ ನಾನು ಮೊನ್ನೆ. ಇದರಲ್ಲಿ ಯಾರು ಈ ಜೋಡಿ ಹಗ್ಗವನ್ನು ಪಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಒಬ್ಬರು ಈ ಥರದ್ದು ಹೇಳಿದ್ದಾರೆ, ನಿಜಾನೂ ಇರಬಹುದು, ಸುಳ್ಳು ಇರಬಹುದು, ನಿಮ್ಮಲ್ಲೇ ಕ್ಲಾರಿಫೈ ಮಾಡ್ಕೊಳ್ತಾ ಇದ್ದೀನಿ. ಜೋಡಿ ಹಗ್ಗ ಅನ್ನೋ ವಿಚಾರ ಜೈಲಲ್ಲಿ ಇದೆಯಾ ಅಂದರೆ, ಒಬ್ಬ ವ್ಯಕ್ತಿ ಕೇಳಿಕೊಂಡಾಗ ವ್ಯಕ್ತಿ ಒಂದು ಕೈಗೆ ಹಗ್ಗವನ್ನು ಕಟ್ಟಿ 20 ನಿಮಿಷ ಆ ಥರ ಕೇಳ್ತಾನೆ, ವಾಕ್ ಮಾಡ್ತಾನೆ, ಆ ನಂತರದಲ್ಲಿ 20 ನಿಮಿಷ ಆದಮೇಲೆ ನಡಿಯಪ್ಪ ನೀನು ಸೆಲ್ ಒಳಗಡೆ, ಈ ಥರದ್ದು ಇದೆಯಾ ಸರ್? ರಮಾಕಾಂತ್, ನನಗೆ ಗೊತ್ತಿರಂಗ ಆ ಥರದ್ದು ಯಾವ್ದು ಸಿಸ್ಟಮ್ ಇಲ್ಲ. ಓಕೆ, ಆ ಥರದ್ದೆಲ್ಲ ಮಾಡಕ್ ಬರೋದಿಲ್ಲ ಅವ್ರಿಗೆ. ಫಸ್ಟ್ ಆಫ್ ಆಲ್ ರಿಕ್ವೈರ್ಡ್ ಸಂದರ್ಭದಲ್ಲಿ ಮಾತ್ರನೇ ಹ್ಯಾಂಡ್ ಕಪ್ ಹಾಕ್ಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಹ್ಯಾಂಡ್ ಕಪ್ನು ಎಲ್ಲ
ಸಂದರ್ಭ ಎಕ್ಸ್ಪ್ಲೈನ್ ಆದಾಗ ಮಾತ್ರ ಹ್ಮ್ ಅವಶ್ಯಕತೆ ಇದೆ ಅಂತ ಕಂಡಾಗ ಮಾತ್ರನೇ ಹ್ಯಾಂಡ್ ಕಪ್ ಹಾಕ್ಬೇಕು ಅಂತಾನು ಇರೋದು ರೂಲ್ಸ್ ಅಲ್ಲೂ. ಓಕೆ ಹ್ಮ್ ಆ ಪರಿಸ್ಥಿತಿಲಿ ಇವ್ರಿಗೆ ಹಗ್ಗ ಹಾಕೊಂಡು ಓಡಾಡಕ್ಕೆ ಆಮೇಲೆ ಒಳಗ್ ಕಟ್ಟಕ್ಕೆ ಅದೆಲ್ಲ ಏನ್ ದನಗಳಲ್ಲ ಅವ್ರು ಮನುಷ್ಯರು, ಕರೆಕ್ಟ್ ಹ್ಮ್ ದನಗಳ ತರ. ಹ್ಮ್ ಇದೆಲ್ಲ ಯಾರು ಫಾಲ್ಸ್ ಇನ್ಫಾರ್ಮೇಶನ್. ಓಕೆ ಸರ್, ಈಗ ಸೆಲ್ಲಿಂದ ಆಚೆ ಓಡಾಡಬೇಕು, ನಾನು ಆಚೆ ಬಿಡಬೇಕು ಅಂತ ಕೇಳ್ಕೊಳ್ಬಹುದಾ? ಒಬ್ಬ ವ್ಯಕ್ತಿ ಕೇಳ್ಕೊಳ್ಬಹುದಾ? ಇಲ್ಲ, ಯಾವ್ದನ್ ಕೇಳೋದು ತಪ್ಪಂತ ಏನಿಲ್ಲ. ಅವ್ನಿಗೆ ಅವಶ್ಯಕತೆ, ಈಗ ಅವ್ನು ಕಮ್ಮೋಡ್ ಕೇಳ್ದ, ನನ್ ಕೆಳಗಡೆ ಕೂತ್ಕೊಳಕ್ ಆಗ್ತಿಲ್ಲ, ಟಾಯ್ಲೆಟ್ಗೆ ಕಷ್ಟ ಆಗ್ತಿದೆ ಅಂತ ಹೇಳಿದಾಗ ಅದನ್ನ ಕನ್ಸಿಡರ್ ಮಾಡ್ಬೇಕೋ ಬೇಡವಾ ಅನ್ನೋದೆಲ್ಲ ವೆರಿಫೈ ಆದ್ಮೇಲೆ ಕೊಟ್ರಲ್ಲ ಅದು. ಕರೆಕ್ಟ್ ಸೇಮ್ ಥಿಂಗ್ ವಾಕಿಂಗ್ ಅವ್ನಿಗೆ ಅಲ್ಲಿ ಪ್ರಶ್ನೆ, ಅವನು ಸೆಲೆಬ್ರಿಟಿ ಅನ್ನೋದು ಒಂದು ಪ್ರಶ್ನೆ ಅದನ್ಗೆ ಇರೋದ್ರಿಂದ ಹ್ಮ್ ಆಚೆ ಹೋಗಿ ಹ್ಮ್ ಏನಾದ್ರೂ ಸಣ್ಣ ಪುಟ್ಟ ಎಲ್ಲ ವಾಕ್ ಮಾಡ್ತಾ ಬಿದ್ದು ಗಾಯ ಆಯ್ತೋ ಹ್ಮ್ ಅಥವಾ ಆಗದವ್ರು ಅಲ್ಲಿ ಬೇರೆ ಕೈದಿಗಳಿಂದ ಏನಾದ್ರು ಒಂದ್ ಮೇಲೆ ಅಲ್ಲೇ ಆದ್ರೆ ಹ್ಮ್ ಇನ್ನೊಂದ್ ಆ ತರದ ಸಂದರ್ಭಗಳು ಬಂದ್ಬಿಟ್ರೆ ಹ್ಮ್ ತುಂಬಾ ಪ್ರಕ್ಷೋಭದ ವಾತಾವರಣ ರಾಜ್ಯಾದ್ಯಂತ ಆಗ್ಬಿಡುತ್ತೆ ಅನ್ನೋದು ಒಂದು ವಿಚಾರ ಇಂಟೆಲಿಜೆನ್ಸ್ ಅಲ್ಲಿ ಇರುತ್ತೆ. ಹ್ಮ್ ಹಾಗಾಗಿ ಇನ್ಸ್ಟ್ರಕ್ಷನ್ಸ್ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅಲ್ಲಿ ಸೆಕ್ಯೂರಿಟಿ ಪಾಯಿಂಟ್ ಇಟ್ಕೊಂಡು ಅವ್ರಿಗೆ ಸಪರೇಟ್ ಸೆಲ್ ಕೊಟ್ಟು ಹ್ಮ್ ಅದನ್ನ ಎಲ್ಲಿ ಸೇಫ್ ಆಗಿ ಇಡಕ್ಕೆ ಅವಕಾಶ ಇದೆ ಅನ್ನೋದನ್ನೆಲ್ಲ ಯೋಚನೆ ಮಾಡಿ ಅದೆಲ್ಲ ಮಾಡಿರ್ತಾರೆ. ಮತ್ತೆ ಎಷ್ಟು ಆಚೆಗೆ ಬಿಡ್ಬೇಕು, ಯಾವಾಗ ಬಿಡ್ಬೇಕು, ಇದೆಲ್ಲದನ್ನು ತೀರ್ಮಾನ ಮಾಡ್ಕೊಂಡೆ ಮಾಡ್ತಾ ಇರ್ತಾರೆ. ಹ್ಮ್ ನಾಳೆ ಇದು ಲಾ ಅಂಡ್ ಆರ್ಡರ್ಗೆ ಸಮಸ್ಯೆ ಆಗುತ್ತೆ ಅನ್ನೋದು ವಿಚಾರನೂ ಅದ್ರಲ್ಲಿ ಇದೆ. ಹ್ಮ್ ಯಾರು ಬೇಕಂತ ಏನಾರ ಮಾಡಬಹುದು, ಓಕೆ ಅದು ಈ ತರ ಹೋಗ್ತಾ ಎಲ್ಲಾರ ಬಿದ್ದು ಪದ್ದು ಏನಾರ ಗಾಯ ಮಾಡ್ಕೊಂಡ್ರೆ ಅದು ಒಂದು ಇಶ್ಯೂ ಆಗುತ್ತಲ್ಲ. ಓಕೆ ಹ್ಮ್ ಅದಕ್ಕೆ ಅದನ್ನ ಸೇಫ್ ಆಗಿ ನೋಡ್ಕೊಳ್ಳೋದು ಜೈಲ್ ಅಥಾರಿಟೀಸ್ ಒಂದು ಇದಿರುತ್ತೆ. ಸರ್, ಈಗ ಸೇಫ್ಟಿ ಹೆಸರಲ್ಲಿ ಲೋಕೇಶ್ವರ್ ಸರ್, ಈಗ ಒಂದು 5-6 ಜನ ಅಧಿಕಾರಿಗಳು ಸಸ್ಪೆಂಡ್ ಆಗ್ಬಿಟ್ರು ಸರ್, ರಾಜಾತಿಥ್ಯ ಕೊಟ್ಟಂಥ ಕೇಸ್ಗೆ ಸಂಬಂಧಪಟ್ಟಂತೆ. ಅದು ವಿಡಿಯೋ ಕಾಲು ಇದೆ, ಕಾಫಿ ಮಗು ಇದೆ, ಲಾನಲ್ಲಿ ಕೂತಿದ್ದು ಇದೆ, ಸಿಗರೇಟ್ ಸೇದಿದ್ದು ಎಲ್ಲ ವಿಚಾರಗಳು ಇದೆ ಇಲ್ಲಿ. ಸೊ 5-6 ಅಧಿಕಾರಿಗಳು ಒಂದು ಕಡೆ ಸಸ್ಪೆಂಡ್ ಆಗಿಬಿಟ್ಟಾಗ ಇರ್ತಕ್ಕಂತಹ ಜೈಲಿನ ಇತರೆ ಸಿಬ್ಬಂದಿ ಮಾರಲಿ ಡೌನ್ ಆಗಿಬಿಟ್ಟಿರ್ತಾರ. ಈ ಮನುಷ್ಯರಿಂದ ಹಿಂಗಾಯಿತು ಅಂತೇಳಿ ಓವರ್ ಸ್ಟ್ರಿಕ್ಟ್ ಮಾಡಿರೋ ಚಾನ್ಸಸ್ ಏನಾದರೂ ಇದೆಯಾ? ಅದೇ ಕಾರಣಕ್ಕೆ ದರ್ಶನ್ ಪರ ವಕೀಲರು ಕೇಳ್ಕೊಳ್ತಾ ಇದ್ದಾರೆ ಇವಾಗ ಅಂತ. ಇಲ್ಲ ನೋಡಿ, ಕಮಿಷನ್ ಮತ್ತು ಒಮಿಷನ್ ಅಂತ ಎರಡಿದೆ ನಮ್ಮಲ್ಲಿ. ಅಂದ್ರೆ ತಪ್ಪು ಮಾಡಿದವ್ರಿಗೇನು ಶಿಕ್ಷೆ ಆಗುತ್ತೆ, ತಪ್ಪು ಮಾಡೋದಕ್ಕೆ ವಿಚಾರಕ್ಕೆ ಅವಕಾಶ, ಅಂದ್ರೆ ತಾನು ಮಾಡೋ ಕರ್ತವ್ಯನ ಮಾಡ್ದಲೇ ಬಿಟ್ರು ಒಮಿಷನ್ ಅಂತೀವಿ ಅದಕ್ಕೆ. ಓಕೆ, ಇಲ್ಲಿ ಅವರು ಅವನ ಸೇಫ್ಟಿ ನೋಡ್ಕೊಳ್ಬೇಕಾಗಿರೋದು ಜವಾಬ್ದಾರಿ ಇದೆ. ಇದೆಲ್ಲ ಹಿನ್ನೆಲೆಯಲ್ಲಿ ಅದನ್ಗೆ ಈ ವಿಚಾರದ ಎಕ್ಸ್ಪ್ಲೈನ್ ಮಾಡಕ್ ಆಗಿರಲ್ಲ. ಮತ್ತೆ ಆತನಿಂದ ಈಗಾಗ್ಲೇ ತಪ್ಪುಗಳನ್ನು, ಅಂದ್ರೆ ಫೆಸಿಲಿಟಿ ಕೊಟ್ಟು ತಾವು ಸಿಗಾಕೊಂಡು ಆಚೆ ಹೋಗಿರೋದು ಕಥೆನೂ ಇವ್ರಿಗೆ ಗೊತ್ತಿರೋದ್ರಿಂದ ಆ ನಾರ್ಮಲಿ ಒಂದು ಭಯ ಯಾವ್ದೇ ಸಿಬ್ಬಂದಿಲಿ ಇರಲ್ಲ ಅಂತ ಏನಿಲ್ಲ. ಅದಕ್ಕೋಸ್ಕರನೇ ಸಿಬ್ಬಂದಿಯಿಂದ ಏನು ತಪ್ಪಾಗ್ದಂಗೆ ನಾಳೆ ಕೋರ್ಟು ಕಚೇರಿಲೂ ಆನ್ಸರ್ ಮಾಡ್ಬೇಕಾದ ಬಂದ್ರೆ ಒಂದು ಸೇಫ್ಟಿ ಇರ್ಲಿ ಅಂತಾನೆ ಅವ್ರಿಗೆ ಕ್ಯಾಮ್ರಾನ ತಾವು ಹಾಕೊಂಡೆ ಅವ್ರ ಹತ್ರ ಹೋಗ್ಬೇಕಂತ ಒಂದು ಡೈರೆಕ್ಷನ್ ಕೊಟ್ಟಿರೋದು. ಯಾವ್ದೇ ಗಾರ್ಡ್ ಅವ್ರ ಹತ್ರ ಹೋಗ್ಬೇಕಾದ್ರೆ ದರ್ಶನ್ ಹತ್ರ ಕ್ಯಾಮ್ರಾವನ್ನ ಧರಿಸ್ಕೊಂಡೇ ಹೋಗ್ಬೇಕು. ಇವ್ರದ್ದು ಏನೇ ಮಾತುಕತೆ ಚಲನವಲನ ನಡೀತಾ ಅದೆಲ್ಲ ರೆಕಾರ್ಡ್ ಆಗುತ್ತೆ. ಅಲ್ಲಿ ಸೂಪರ್ಡೆಂಟ್ ರೂಮ್ ಅಲ್ಲಿ ಅದೆಲ್ಲ ನೋಡಕ್ಕೆ ಅವಕಾಶ ಇರುತ್ತೆ. ಮತ್ತೆ ಇವ್ರ ಮೇಲೆ 2 ಗಾರ್ಡ್ ಇದ್ದನಿಗೆ ಒಬ್ಬ ASI ಕೆಪಾಸಿಟಿಯ ಸೂಪರ್ವೈಸಿಂಗ್ ಆಫೀಸರ್ ಒಬ್ರನ್ನ ಹಾಕ್ತಾರೆ ಈತನ ಪ್ರಶ್ನೆಯಲ್ಲಿ. ಸೊ ಇಷ್ಟು ಜನ ನೋಡ್ಕೊಂತ ಇರ್ತಾರಲ್ಲಿ. ಹಾಗಾಗಿ ನೀವು ಏನು ಅವರು ಅನ್ಕೊಂಡಿದ್ದಾರೆ ಕೋಪಕ್ಕೋಸ್ಕರ ಈ ತರ ಇನ್ನೇನೋ ಭಯ ಆಗಿ ನೋಡ್ಕೊಂತ ಇದಾರೆ ಅಂತಲ್ಲ. ದಿನ ರೊಟೀನ್ ಇದು ಪೊಲೀಸ್ ಜೈಲವ್ರಿಗೆ ಈ ತರ ಸಂದರ್ಭಗಳು ಸಾಕಷ್ಟು ಆಗೋಗಿದಾವೆ. ಹಿಸ್ಟ್ರಿ ಎಲ್ಲಾ ಗೊತ್ತಿದೆ. ಆದ್ರೂ ಕೆಲವ್ರು ಆಮಿಷಕ್ಕೊಳಗಾಗಿ ಏನೋ ಸಹಾಯ ಮಾಡಕ್ ಹೋಗಿ ಆಚಿಕ್ ಹೋಗೋರೆ, ಕೆಲವ್ರು ಭಯದಲ್ಲಿ ಸ್ಟ್ರಿಕ್ಟ್ ಆಗಿ ನಡ್ಕೊಳ್ಳೋ ಅವಕಾಶನೂ ಮಾಡಿರ್ತಾರೆ. ಅಂದ್ರೆ ನಾನು ಇಲ್ಲ ಅಂತಾನು ಹೇಳೋದಿಲ್ಲ, ಫೈನ್ ಫೈನ್ ಅದು ನಡೆದಿರ್ಬೋದು. ಫೈನ್.